ನಮಸ್ಕಾರ ರೀ ಎಲ್ಲ ಬೆಂಕಿ ಮಂದಿಗೆ. ವೆಲ್ಕಮ್ ಟು ಕಾಲೇಜ್ ಪಾರ್ಟ್ 5 ಗೈಸ್. ಇದು ಒಂದು ಪಾರ್ಟ್ 5 ಇರ್ತದೆ ರೀ, ಲಾಸ್ಟ್ ಪಾರ್ಟ್ ಇರ್ತದೆ. ಈ 5 ಪಾರ್ಟ್ದಾಗ ನಿಮಗೆ ಯಾವ್ದು ಏನು ಇಷ್ಟ ಆಯಿತು, ಯಾವ್ದು ಪಾರ್ಟ್ದಾಗ ಅಂದ್ರೆ 5 ವೀಡಿಯೋದಾಗ ಯಾವುದು ವೀಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಕಮೆಂಟ್ ಬಾಕ್ದಾಗ ತಿಳಿಸ್ರಿ. ಸೊ ನಿಮಗೆ ಗೊತ್ತಿದ್ದಂಗೆ ಚಿತ್ರದುರ್ಗಲಿಂದ ನಾವು ಡೈರೆಕ್ಟ್ ಬಂದೇವಿ ಹಂಪಿಗೆ. ಸೊ ತೋಲ್ ಅಂದ್ರೆ ಭೀ ತೋಲ್ ಲೇಟ್ ಆಗ್ಯದ. ಸೊ ನಿಮಗೆ ನಾಳೆ ಸಿಗ್ತೀರಿ ಡೈರೆಕ್ಟ್ ಮುಂಜಾನೆ. ಸೊ ಮತ್ತು ಹಂಪಿದಾಗ ಏನೇನದ ಅಂತೇಳಿ ಎಲ್ಲ ತೋರಿಸ್ತೀವಿ. ಸೊ ಇವಾಗ ಗುಡ್ ನೈಟ್ ರೀ ಗೈಸ್. ನಮಸ್ಕಾರ ರೀ ಎಲ್ಲ, ಶುಭೋದಯ. ಇವತ್ತೀಗ ಚೇಕ್ ಬಂದು ಮೋಟ್ರ್ ಕೆಳಗೆ, ಅಲ್ಲಿ ಮೋಟ್ರದ ಕೆಳಗೆ ಅಲ್ಲೇ ಮೈ ತೊಗೊಂಡೇವ್ರಿ. ಈಗ ಚಾರ್ಜಿಂಗ್ ಹಚ್ಕೊಂಡೇವಿ. ಸೊ ಏನೋ ಊಟ ಮಾಡ್ಕೊಂಡು ಮತ್ತು ಹಂಪಿ ನೋಡ್ರಲ್ಲತ್ತಾರ. ಹಂಪಿ ನೋಡಿದ್ಮೇಲೆ ಅಂಜನಾದ್ರಿ ಬೆಟ್ಟ ನೋಡ್ರಲ್ತಾರ. ಸೊ ಎರಡು ನೋಡ್ಕೊಂಡು ಡೈರೆಕ್ಟ್ ಮನೆ ಕಡೆ ಹೋಗ್ರಿ. ಐ ಹೋಪ್ ಇವತ್ತು ಬ್ಲಾಗ್ ಎಂಡ್ ಆಯ್ತದೆ ನನ್ನ ಗೊತ್ತಿಗೆ. ಸೊ ನೋಡ್ರಿ ಬರ್ರಿ ಮುಂದಕ್ಕೆ ಏನಾಯ್ತದ ಅಂತೇಳಿ. ಎಲ್ಲ ಫ್ರೆಶ್ ಆಗಿ ಕೈಲಿ ಬಸ್ ನಮ್ದದ. ಇಲ್ಲಿ ನಾಷ್ಟ ಮಾಡ್ರಿ ಅಂತೇಳಿ ಇಲ್ಲಿ ಉಳ್ಳಾಕ್ ಮಾಡತ್ತಾರ ನೋಡ್ರಿ. ಮತ್ತು ಅಲ್ಲಿ ತರಕಾರಿ ಹೆಣ್ಮಕ್ಳು ಕೊಯ್ಲತ್ತಾರ ರೀ. ತರಕಾರಿ ಕೊಯ್ಯೋ ಕಡೆ ನಿಮ್ಗೆ ತೋರಿಸ್ತೇ ಬರ್ರಿ ಯಾರು ಕೊಯ್ಲತ್ತಾರ ಅಂತ ಹೇಳಿ. ಇವತ್ತರಿ ನಮ್ದು ಗೊತ್ತಿಂದ ಅಡಿಗೆ ಬೆಟ್ಟ ನಮ್ದು ಅಧ್ಯಕ್ಷರ ರೀ. ಈಗ ಮತ್ತೀಗ ತರಕಾರಿ ಹೆಣ್ಮಕ್ಳು ಅಲ್ದೇನೆ ಈಗ ನಮ್ದು ಪರ್ಗಳು ಕೊಯ್ಲತ್ತಾರ ನೋಡ್ರಿ. ಪಾಪ ನಮ್ಮ ಮೇಡಮರ್ ಹೈರಾಣ ಅಲ್ಲತ್ತಾರ ಪರ್ಗಳು ಸಲಕ ಪೂರ ಲಾಸ್ಟ್ ಅನ್ಕೋರಿ. ಮತ್ತು ಅದ್ರೊಳಗೆ ಗ್ಯಾಸ್ ತಂದಿಲ್ಲ ಗ್ಯಾಸ್. ನಾವೆಲ್ಲ ಒಲಿ ಮೇಲೆ ಅಡಿಗೆ ಮಾಡ್ತಿದ್ದೇವೆ. ಮತ್ತು ನಮ್ಮ ಮೇಡಮರ ಅಭಿಪ್ರಾಯ ನಿಮ್ಗೆ ಏನಾದ ಕೇಳಿಸ್ತೇವೆ ಬರ್ರಿ ನಿಮ್ಗೆ. ಮೇಡಮ್ ಹೆಂಗೆ ಅನ್ಸ್ಲತ್ತದ ರೀ ಮೇಡಮ್? ಮೇಡಮ್ ತುಂಬ ಚೆನ್ನಾಗಿ ಅನಿಸ್ಲತ್ತದ ರೀ ಮೇಡಮ್. ನಿಮಗೆ ರೀ ನಿಮಗೆ ರೀ ನಮ್ಮ ಮೇಡಮ್ ಅವ್ರಿಗೆ ಚಲೋ ಅನ್ಸ್ಲತ್ತಂತ್ರಿ. ನ್ಯಾಚುರಲ್ ಒಲಿ ಮೇಲೆ ಗೈಸ್ ಮಾತಾಡಿ ಆಡಿ ಚಿರಿ ಗಂಟಲು ಬರ ಕುಂತದ. ಈಗ ಕರಣೆ ಮಕ್ಕೊಂಡ್ರೆ ಅವ್ನಿಗೆ ಎಬ್ಸ್ಬೇಕ್ರಿ ಈಗ. ಆಯ್ತು ಉಪ್ಪಿಟ್ಟು ಇಲ್ಲಿ ನೋಡ್ರಿ. ಈಗ ಬೇಡ ಅಂದ್ರೆ ಭೀ ಅಂಕಲ್ ಇಟ್ಟಾರ ಆಗತ್ತಾರ ನೋಡ್ರಿ. ಓ ಸರ್ ಹೇಳ್ರಿ, ಈ ಸರ್ ಬಗ್ಗೆ ಒಂದು 2 ಮಾತು ಹೇಳ್ರಿ, 2 ನುಡಿ ಮುತ್ತುಗಳು ಹೇಳ್ರಿ. ಸರ್ ಅಡಿಗೆ ಮಾಡ್ತಾರೆ ಅಂದಾರ ಮಾಡ್ಯಾರ ಇದಕ್ಕಿನ್ನ ಪೆಲೆ ಅಡಿಗೆ ಎಂದೂ ಮಾಡಿಲ್ಲ. ಇವತ್ತು ಉಂಡ ಮೇಲೆ ಗೊತ್ತಾಯ್ತದ ಅವ್ರು ಅಡಿಗೆ ಮಾಡಿದ್ದು. ಮತ್ತೆ ಬಿ ನಾವು ಗೈಡ್ ಮಾಡಿದೇವ್ರಿ ಅವ್ರಿಗೆ. ಹುಮ್ಮಸ್ನಲ್ಲಿ ನಮಗಂತೂ ಗ್ಯಾರಂಟಿ ಇಲ್ಲ. ಅಂದ್ರೆ ಸರ್ ಇದ್ರ ಮೇಲೆ ಉಪ್ಪು ಬಿ ಹೆಚ್ಚಾಗ್ಬೋದು, ಉಪ್ಪು ಬಿ ಕಮ್ಮಿ ಆಗ್ಬೋದು. ಅವಕಾಶ ಇಲ್ಲ. ಕಲ್ಯಾಣ ನಾಡಿಂದ ಇಲ್ಲಿ ಈ ನಾಡಿಗೆ ಬಂದು ಅಡಿಗೆ ಮಾಡ್ತಾರೆ, ಫೇಲ್ ಆಗೋ ಅವಕಾಶ ಇಲ್ಲ. ಹೌದಾ? ಹಾಗಾಗಿ ಬಿಟ್ಟು ಅಲಬತ್ತು ರೆಡಿ ಅದ ರೀ. ಅಂಬರ್ ಉಳ್ಳಾತಾರ ಎಲ್ಲರಿಗ. ಈಗ ಒಂದೊಂದು ನೀರು ಮಾಡಲ್ ಹಿಡ್ಕೊಂಡು ಇದು ಕೇಜಿ ಹಿಡ್ಕೊಂಡು ನಿಂತಾಳ. ಒಂದೇ ಡೈರೆಕ್ಟು ಹಂಪಿ ಅಂದ್ರೆ ಹಂಪಿದಾಗೆ ಇದ್ದೇವಿ. ಹಂಪಿ ಗುಡಿಗೆ ಹೋಗಿ ಮತ್ತೆ ಅಲ್ಲಿಂದ ಅಂಜನಾದ್ರಿ ಬೆಟ್ಟ ಊಟ ಮಾಡ್ಕೊಂಡಿವ್ರಿ. ಎಲ್ಲರಿಗೂ ಊಟ ಆಗ್ಯದ. ಮತ್ತೆ ಕೆಲವ್ರಿ ನಮ್ಮ ಆಶಿಮಾಡ್ ಸಂತು 8 ಗನ ಕಷ್ಟಪಡ್ಲತನ ಚಂದನ ಪೌರಿ ಸಿಗ್ಲಿ ಪಾಪ ಅಣ್ಣಗ. 8 ಗನ ಹೈರಾಣ ಆಲತ್ತ ನೋಡ್ರಿ ಗೈಸ್. ಅಂತ ಆಶಿಮಾಡ್ ಸಂತು ಒಂದು ಪೌರಿ ಚಂದನಿಗೆ ಸಿಗ್ಲಿ, ನಾಯೇ ಸಿಗ್ಲಿ. ಅದು ಅಷ್ಟು ನೋವು ಕೊಟ್ಬಿಟ್ರು ನನ್ನ, ಅಷ್ಟು ಹಿಂಡ್ಬಿಟ್ರು ನನ್ನ. ಎಷ್ಟು ಹಿಂಡ್ಬೇಕೋ ಅಷ್ಟು ಹಿಂಡ್ಬಿಟ್ರು ನನ್ನ. ಪಾಪ ಅಣ್ಣ ನೋಡ್ರಿ ಎಷ್ಟು ಕಷ್ಟಪಡತಾನ. ನಮ್ಗೆಲ್ಲ ಪರ್ವಸ ಎಲ್ಲ ಕಾಯಿ ನೋಡ್ರಿ ಕೈ ಇವತ್ತನ ಊಟ ಆಗ್ಯದ. ಊಟ ಮಾಡ್ಕೊಂಡು ಹೋಗೋರು ನೋಡ್ರಿ ಗೈಸ್. ನನ್ನ ಫೋನ್ನ ಸ್ಟೋರೇಜ್ ಇಲ್ಲ ರೀ, ಅದ್ರ ಸಲುವಾಗಿ ಕಮ್ ವಿಡಿಯೋ ಮಾಡ್ಬೇಕೈತನ. ಈಗ ಎಲ್ಲ ಮುಗಿಸ್ಕೊಂಡೇವ್ರಿ. ಈಗ ನಡೆದೇವ್ರಿ ಈಗ ಹಂಪಿಗೆ. ಸರ್ ಈಗ ಹಂಪಿ ನಡೆದೇವಿ ಸರ್. ಹಂಪಿದಾಗೆ ಪಾರ್ಟಿಗೆ ಹೋಗಿ ಮತ್ತೆ ಅಲ್ಲಿಂದ ಅಂಜನಾದ್ರಿ ಬೆಟ್ಟ ರೀ ಗೈಸ್. ಬರ್ರಿ ನಾವು ಬಂದೇವ್ರಿ ಹಂಪಿಗೆ. ಇಲ್ಲಿ ನೋಡ್ಬೋದು ಕಲ್ಲೆಲ್ಲ ನೋಡಿದ್ರೆ ಪೂರಾ ದಮ್ದಮನ್ ಕಲ್ಗಳವ. ಕಲ್ಲು ನೋಡ್ಬೋದು ಪೂರಾ ಕಲ್ ಮೇಲೆ ಗಿಡ ಗೈಸ್. ಕಿಲ್ ನೋಡ್ರಿ ಪೂರಾ ಚೀಕ್ ಮಾಡಿದ್ಕೋರಿ. ಒಳಗೆ ತೋರಿಸ್ತೀರಿ. ತೋರ್ಸಪ್ಲೆ ಬೇಡ ಯಾಕ ನಮ್ಮಲ್ಲಿ ಸ್ಟೋರೇಜ್ ಇಲ್ಲ ಮ್ಯಾಲಿಂದು ಪ್ರಾಬ್ಲಮ್ಮು, ಅದ್ರ ಸಲಕ. ಬರ್ರಿ ಮತ್ತೆ ಇಲ್ಲಿ ಒಳಗ ಕೃಷ್ಣ ದೇವಾಲಯ ಇರೋದು ಕೃಷ್ಣಂದು. ಬರ್ರಿ ಹೋಗ್ರಿ ಗೈಸ್. ಇಲ್ಲಿ ಒಳಗ ಕೃಷ್ಣನ್ ದೇವನ ಗುಡಿ ಅದ ನೋಡ್ರಿ. ಅಲ್ಲಿ ಬಂದೇವ್ರಿ. ಇವಾಗ ನಾವ್ ಎಲ್ಲಿದ್ದೇವೆ ಅಂದ್ರೆ ಉಗ್ರ ನರಸಿಂಹ ಸ್ವಾಮಿದು ಅವ್ರದ್ದು ಒಂದು ಮೂರ್ತಿ ಅದ ರೀ ಒಂದು ಇಲ್ಲಿ. ಸೊ ಅದ್ರ ಸಲ ಬಂದೇವಿ. ಮತ್ತೆ ಇಲ್ಲಿಂದು ರಥೋತ್ಸವ ಅಲ್ಲಿ ಇನ್ನು 10 ಕಿಲೋಮೀಟರ್ ಅಂತ ಅಲ್ಲಿಗೆ ಆಮೇಲಿಂದ ಹೋಗ್ರಿ. ಸೊ ಇಲ್ಲಿ ಒಂದು ಫೋಟೋ ಹಾಸ್ಕೊಂಡು ಹೋಗಾರ ಬರ್ರಿ. ಇಲ್ಲಿ ನೋಡ್ಬೋದ್ರಿ ಲಿಂಗ ಹಿಡ್ದೊಡ್ದ ಪೂರ ಪರಿಶನ್ ಅದ ನೋಡ್ರಿ. ವಿರೂಪಾಕ್ಷ ದೇವಾಲಯ ಬಂದೇವ್ರಿ ಹಂಪಿದಾಗ. ಸೊ ಅಲ್ಲಿ ಮುಗಿಸ್ಕೊಂಡು ಮತ್ತೆ ಇಲ್ಲಿ ಬಂದಿದ್ದೀವಿ ನೋಡ್ರಿ. ನಡ್ರಿ ಒಳಗ ಫೋನ್ ಅಲೋಡ್ ಅದನ್ನ ನೋಡ್ಕೊಂಬರ್ರಿ ಗೈಸ್. ಇಲ್ಲಿ ಗುಡಿಯಾಗ ನೋಡ್ರಿ ಇಲ್ಲಿಗ ಏನ್ ಹಂಗ್ತಿಲ್ಲ ನೋಡ್ರಿ, ಏನ್ ಹಂಗ್ ತೆಗಿಲ್ಲ ನೋಡ್ರಿ. ಇದಕ್ಕ ಇಲ್ಲಿ ಕೊಣಗಿಗಳು ಕೋತಿಗಳು ಯಾಕ್ರಿ ಕೊಂಗ್ ಕೋತಿಗಳು ಕೋಸು ಸಣ್ಣ ಕೋಸುಗಳಿಗೆ ಅಂದಿಸ್ಲತ್ತ ಕಿಲೋಡ್ರಿಗೆ ಏನ್ ಹಂಗ್ ತಿಳಿಯೈತೆ ನೋಡ್ರಿ. ಈ ಗುಡಿಯಾಗ ಒಂದು ಮ್ಯಾಜಿಕ್ ಅನ್ಬೋದು ರೀ. ಯಾಕಂದ್ರೆ ಇವು ಏನು ಮಾಡೋದಾಗ ನೋಡ್ತಿರೋಡ್ರಿ ಗುಡಿ ಕರೆಕ್ಟ್ ಕಾಣಿಸ್ತದ. ಇದ್ರೊಳಗೆ ನೋಡಿದ್ರು ಉಲ್ಟಾ ಕಾಣಿಸ್ತಿರಿ. ಇದೊಂದು ವಿಚಿತ್ರ ಅಂತ. ಅಲ್ಲಿ ಎದುರು ಏನಾದ್ರು ಓಟ್ ಕಾಣತ್ ನೋಡ್ರಿ. ಅಲ್ಲಿ ನೋಡಿದ್ರು ಗುಡಿ ಹಿಂಗೆ ಸ್ಟ್ರೇಟ್ ಕಾಣ್ತದ್ರಿ ಕರೆಕ್ಟು. ಇಲ್ಲಿ ನೋಡಿದ್ರಿ ಅಂದ್ರೆ ಹಿಂಗೆ ಉಲ್ಟಾ ಕಾಣಿಸ್ತದೆ ನೋಡ್ರಿ. ಇಲ್ಲಿ ಕಾಣತ್ತದ. ಸೊ ಕಾಣಂದ್ರಿ ಇಲ್ಲೆಲ್ಲ ನಿಮ್ಗೆ ಆಲ್ರೆಡಿ ಒಂದು ವಿಡಿಯೋ ಹಾಕ್ತೀವಿ ನೋಡ್ರಿ. ವಿರೂಪಾಕ್ಷ ದೇವಸ್ಥಾನ ನೋಡ್ಕೊಂಡೇವ್ರಿ.
ಇನ್ನು ಒಂದು ರಥೋತ್ಸವ ಒಂದು ಇದ ನೋಡ್ರಿ 50 ರೂಪಾಯಿ ಲೋಟ್ ಮೇಲೆ ಇರ್ತ ನೋಡ್ರಿ. ಸೊ ಕಲ್ಲಿನ ರಥ ಅಂತ್ರಿ, ಅದೊಂದು ನೋಡ್ಕೊಂಡು ಡೈರೆಕ್ಟ್ ಇಲ್ಲಿಂದ ಬಿಡ್ಬೇಕಂಬ ಪ್ಲಾನ್ ಅದ. ಸೊ ಇವತ್ತು ಎನಿ ಕಂಡೀಷನಲ್ಲಿ ನಾವು ಊರಿಗೆ ಹೋಗ್ಬೇಕ್ರಿ. ಬಂದು ಇವತ್ತಿಗೆ ನಾವು 2 ದಿನ ಆಲತ್ತು. ಸೊ ಬರ್ರಿ ಇವತ್ತು 2 ಜಲ್ದಿ ಆಯ್ತು, 2 ಜಲ್ದಿ ಹೋಗರಿ. ನಾವು ಮತ್ತೆ ಇವಾಗ ಎಲ್ಲಿ ಬಂದೇವ್ರಿ ಅಂದ್ರೆ ಹಂಪಿದಾಗ ಇದಿರ್ತ ನೋಡ್ರಿ ರಥೋತ್ಸವ. ಅಂದ್ರೆ ಹಿಂಗೆ 50 ರೂಪಾಯಿ ಲೋಟ್ ಮೇಲೆ ರಥ ಇರ್ತದೆ ನೋಡ್ರಿ ಹಿಂದ. ಸೊ ಅದನ್ನ ನೋಡಕ್ ನಡೆದೇವಿಕ ಮಸ್ತು ಮಂದಿ. ಎಲ್ಲ ನಮ್ಮ ಪರ್ವತ ಸುಸ್ತಿ ಆಗ್ಯಾವ್ರಿ. ಮತ್ತು ಮ್ಯಾಲಿನ ಚಿತ್ರದುರ್ಗ ಬಿಸಿಲು ಪೂರ ಕಡಕ್ ಅದಂತ ಹೇಳ್ರಿ ಬೆಂಕಿ. ಸೊ ಅದ್ರ ಸಲಾಗಿ ಎಲ್ಲೋ ಟಾವೆಲ್ ಹಾಕೊಂಡು ನಡೆದವ ನೋಡ್ರ ಬಲ್ಲಿ. ಮತ್ತೆ ಹಾಕೊಂಡು ನೋಡ್ದ ನೋಡ್ರಿ ಲೋಕ ನಮ್ಮ ಮಾಸಿಮಾಡಿ ಸಂತು ಬಿ ನೋಡ್ದ ನೋಡ್ರಿ. ಮತ್ತು ನಡ್ರಿ ನಿಮಗೆ ಬಿ ರಥೋತ್ಸವ ತೋರಿಸ್ತೇವಿ ಗೈಸ್. ಮಂದಿ ನೀವು ಯಾವಾಗಾರ ಯಾವ್ದಾರ ಸರಿ ಟ್ರಿಪ್ ಹೋಗ್ರಿ ಅಂದ್ರೆ ಹಿಂಗೆ ಸುಸ್ತಿಯಾಗಿ ಮಕ್ಕೊಂಡು ಕಾರ್ಕೊಂಬಪ್ಲೆ ಇದ್ರಂದ್ರೆ ಯಾರು ಭೀ ಹೋಲಕ್ಕೆ ಹೋಗ್ರಿ. ಯಾಕೆ ಸಂಗಟ್ ಇದ್ದಿನವ್ರಿಗೆ ಭೀ ಬೋರ್ ಹೊಡಿತೀವಿ ನೋಡ್ರಿ ದಬಸಿ. ಅದ್ರ ಸಲಕ್ಕೆ ಎಂಜಾಯ್ ಮಾಡ್ಬೇಕ್ರಿ. ಬಂದಿನ ಮೇಲೆ ಕಿಲೋಡ್ರಿಗೆ ಒಡ್ಡ ತೆಗ್ಗು 2 ಬಾರಿ ನೋಡ್ರಿ. ಬಲ್ ಭವಾನಿ ಮಾತಾ ಕಿ ಜೈ ಬಲ ಭಾರತ್. ನಾವೀಗ ನಡೆದಿದ್ದೇವ್ರಿ. ಬಟ್ ಏನಾಗಿದೆ ಅಂದ್ರೆ ಈ ವೆಹಿಕಲ್ ಅವ್ ನೋಡ್ರಿ ಅಂದ್ರೆ ಬಸ್ಗಳಿಗೆ ಒಬ್ರಿಗೆ 30 ರೂಪಾಯಿ ಅಂತ್ರಿ. ಕಾಲೇಜ್ ಸ್ಟೂಡೆಂಟ್ಗಳು ಇದ್ದೇವೆ, ಒಂದು 10 ರೂಪಾಯಿ ಇಲ್ದ್ರೆ 15 ರೂಪಾಯಿ ಕಮ್ಮಿ ಮಾಡಂದ್ರೆ ಭೀ ಮಾಡಲ್ಲಾಗ್ಯಾರ ಅವರು. ಇದು ಟೆಂಡರ್ ತೊಗೊಂಡಿಂದ ಮಾಡ್ಲಕ್ಕೆ ಆಗಲ್ಲ ಥರ. ಬಟ್ ನಮ್ಮ ಪರ್ಗಳಿಗೆ ನಡ್ಕೋತಾ ನಡಿ ಅಂದ್ರೆ ಪೂರ ಅವ್ರ ಮೀಟ್ರ್ ಇಲ್ಲ ನಡ್ಕೋತ ಹೋಲಕ್ಕ 1 ರೂಪಾಯಿ ಭೀ ಕಮ್ಮಿ ಮಾಡಲ್ಲಾಗ್ಯಾರ. ಈಗ ಇದು ಕಾನೂನು ಪ್ರಕಾರ ತಪ್ಪದ ಹೇಳ್ರಿ ಮೇಡಮ್, ಹೇಳ್ರಿ ಗೈಸು. ಇಂಥ ಟೈಮ್ನಾಗ ಹೆಂಗಿರ್ಬೇಕ್ರಿ ಅಂದ್ರೆ ಕಾಲೇಜ್ ಸ್ಟೂಡೆಂಟ್ಗಳಿಗೆ ಸ್ಕೂಲ್ ಸ್ಟೂಡೆಂಟ್ಗಳಿಗೆ ಇಂತಿಷ್ಟು ಕಮ್ಮಿ ಇರ್ಬೇಕ್ರಿ. ಬಟ್ ಇಲ್ಲಿ ಏನ್ ಭೀ ಕಮ್ಮಿ ಇಲ್ಲ ರೀ. ಇಲ್ಲಿ ಮತ್ತೆ ಬಂದರ ಗೈಸ್ ಒಬ್ಬರಿಗೆ 30 ರೂಪಾಯಿ ರೀ. ನೀವು ನೋಡಕ್ ನಡೆದೇವ್ರಿ. ಇಲ್ಲಿ ನೋಡ್ಬೋದಿಕ್ಕ ಲೈನು, ಅಲ್ಲಿ ಬಸ್ ಅದ. ಸೊ ನೋಡ್ರ ಬರ್ರಿ, ಟಿಕೆಟ್ 30 ರೂಪಾಯಿ ಕೊಟ್ಟಿದ್ದೇವೆ. ಹೋಗಿ ಹಂಗಿರ್ತದ ಅಂತೇಳಿ ನೋಡ್ತೇವೆ ಬರ್ರಿ ರಥ ನಿಮ್ಗೆ. ಗೈಸ್ ಬಂದ ನೋಡ್ರಿ ಫೈನಲಿ ಇಲ್ಲಿ ಈಗ. ಸೊ ತೋಲ್ ದೂರ ಇಲ್ಲ ರೀ ಗೈಸ್, ಖಾಲಿ 1 ಕಿಲೋಮೀಟರ್ ಅದ. ಬಟ್ ನಾವು 1 ಕಪ್ಪಿ ಭೀ ಬಂದಿಲ್ಲ, ತೋಲ್ ದೂರ ಅದ ಅಂತೇಳಿ ವೆಹಿಕಲ್ದಾಗ ಬಂದೇವ್ರಿ. ಮತ್ತು ನಮ್ಮದು ಮಾಸಿಮಾಡಿ ಸಂತವ್ರು ಬಂದರಿ ಇದ್ರ ನಡ್ಕೋತ. ಸೊ ಬರ್ರಿ ಎಕ್ಸ್ಪ್ಲೇನ್ ಹಂಗಿರ್ತದ ಅಂತೇಳಿ ನೋಡ್ರಿ. ಹಂಗೆ ಗಿಲಿ ಅಂತೇಳಿ ಲೈಕ್ ಕೊಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ, ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಈಗ ಮಾಸಿಮಾಡಿ ಸಂತ ನಡ್ಕೋತ ಬಂದಾರ. ಒಂದು ಗಿನ್ನಿಸ್ ರೆಕಾರ್ಡ್ ಮಾಡ್ಯಾರ ಅವರು. ಅವ್ರಿಗೆ ನೋಡಿ ನಾವು ಬಂದ್ರೆ ಒಂದು 30 ರೂಪಾಯಿ ಉಳಿತು ನಮ್ಮ ಮೂವಿ. ಲೂಟಿ ಮಾತು ಬೈ ಸಾಬ್. ಇದು ಹಂಪಿ ಅದನ ಏನದ ಅಂತ ಅಲ್ಲಿಂದ ನಡ್ಕೋತ ಬರ್ಲಾಗ ಇಲ್ಲಿಗೆ ಒಬ್ರಿಗೆ 30 ರೂಪಾಯಿ ರೀ. ಮತ್ತು ಇಲ್ಲಿಂದ ಒಳಗೆ ಹೋಲಾಗ 40 ರೂಪಾಯಿ. ಅಂದ್ರೆ ನಮಗೆ ಖಾಲಿ ಒಂದು ರಥೋತ್ಸವನ ಒಳಗೆ ಒಂದು 100 ರೂಪಾಯಿ ಖರ್ಚು ಹೊಂಟಿದ್ರಿ ನಮಗೆ. ಸಾಮ್ರಾಜ್ಯ ರಾಜಧಾನಿ ಹಂಪಿಗೆ ನಾವು ವಿಸಿಟ್ ಕೊಟ್ಟಿವಿ. ಮಧ್ಯಾಹ್ನ 11:15 ಮುಂಜಾನೆ 11:15 ಗಂಟೆ ಆಗಿದೆ. ಈ ಸಮಯದಲ್ಲಿ ನಾವು ಒಂದು ಕರೆಂಟ್ ವೆಹಿಕಲ್ ವ್ಯವಸ್ಥೆ ಕರ್ನಾಟಕ ಸರ್ಕಾರ ವತಿಯಿಂದ ಮಾಡಿದರೆ 30 ರೂಪಾಯಿ ಟಿಕೆಟ್ ತೊಗೊಂಡಿದ್ದೀವಿ. ಆದರೆ ಹುಡುಗರು ಯಾವುದೇ ರೀತಿಯ ಕನೆಕ್ಷನ್ ಇಲ್ಲ. ಮತ್ತು ಒಳಗಡೆ ಕಲ್ಲಿನ ರಥ ನೋಡೋಕ್ಕೆ ಮತ್ತೆ 40 ರೂಪಾಯಿ ಟಿಕೆಟ್ ಇದೆ. ಹುಡುಗರು ವಿದ್ಯಾರ್ಥಿಗಳಿಗೆ ಹೊರೆ ಆಗ್ತಾ ಇದೆ. ಸ್ವಲ್ಪ ಕರ್ನಾಟಕ ಸರ್ಕಾರ ಆಗಲಿ, ಈ ಒಂದು ಪ್ರಾಚ್ಯವಸ್ತು ಇಲಾಖೆ ಆಗಲಿ ಕಾಲೇಜು ವಿದ್ಯಾರ್ಥಿಗಳಿಗೆ ಕನೆಕ್ಷನ್ ಕೊಡ್ರಿ ಅಂತ ತಮ್ಮಲ್ಲಿ ಮನವಿ ಮಾಡುತ್ತಾ, ಈ ವೈಭವ ಸವಿಸಲೇ ಕಡಿಮೆ ಒಂದು ಕನೆಕ್ಷನ್ ಕೊಟ್ಟಿದ್ದಾರೆ. ಮತ್ತಷ್ಟು ವಿದ್ಯಾರ್ಥಿಗಳು ಈ ಒಂದು ಕಲೆಯ ಸೌಭಾಗ್ಯ ಅನುಭವಿಸಿ ಅವರು ತಮ್ಮ ಒಂದು ಕಲೆ ಮತ್ತು ಆಶೀರ್ವಾದ ಅನುಭವ ಪಡ್ಕೊಂಡು ವಿಶ್ವದಲ್ಲಿ ಜಾಗೃತಿ ಪಡಿಸಬಹುದು ಅಂತೇಳಿ ನನ್ನ ಮನವಿ ಇದೆ. ಈ ಮನವಿಯನ್ನು ತಾವು ಸ್ವೀಕರಿಸಬೇಕು ಕೇಳ್ಬೋದು. ಧನ್ಯವಾದಗಳು. ಗೈಸ್ ನಾವು ಈಗ ಸದ್ಯಕ್ಕಿದ್ದೀವಲ್ಲ ಹಂಪಿ ಬಲ್ ರೀ. ಇದು ಹಂಪಿ ಬಲ್ಲಿ ಏನು ರಥೋತ್ಸವ ನೋಡ್ತೀವಿ ನೋಡ್ರಿ. ಈ ರಥೋತ್ಸವ ನೋಡಿನ ಬಾಜುನೇ ಕೆಲವು ಮೂಲೆ ನೋಡಿದ್ರೆ ಅಂಜನಾದ್ರಿ ಬೆಟ್ಟ ಇಲ್ಲೇದ್ರಿ ಗೈಸ್. ಈಗ ಪರ್ಶಾನಿಕ ಪೂರ ಪರ್ಶಾನದ್ರಿ ಗೈಸ್. ಈಗ ಪೂರ ಅಂಜನಾದ್ರಿ ಬೆಟ್ಟ ಇಲ್ಲೇ ಅದ. ಸೊ ತಡ ಮಾಡಲ್ಗಪ್ಲೆ ಅಂಜನಾದ್ರಿ ಬೆಟ್ಟ ಹೋಗಿ 2 ರೂಪಾಯಿ ಅವು ಹೋದಂದ್ರೆ ಜರ ಜೀವ ಶಾಂತಿ ಐತ್ರಿ ನಮ್ಗೆ. ಗೈಸ್ ಈಗ ಮತ್ತೇನು ರೊಕ್ಕ ಕೊಡಲ್ಗಪ್ಲೆ ಹೊರಗೆ ನೋಡ್ಕೊಂಡು ನೋಡ್ರಿ ನಾವು. ನಮ್ಮ ಸರ್ ನೋಡ್ರಿ ಈಗ ಪೂರ ಮಿಂಚಲತ್ತಾರ. ನೋಡ್ದೇವಿ ನಡ್ದೇವಿ ಅಂಜನಾದ್ರಿ ಬೆಟ್ಟಕ್ಕ ಹಿಂಗೆ. ನಾವು ಬಂದೇವ್ರಿ ಕಿಲೋಡ್ರಿಗ 30 ರೂಪಾಯಿ ಉಳಿಸಿನವ್ರಿ. ಹಂಗೆ ನೋಡ್ರಿ ಈಗ 30 90 ರೂಪಾಯಿ ಉಳಿಸ್ದ್ರಿ ಇವ್ರು. ಇನ್ನೂ ಅಲ್ಲಿಗೋ ಇನ್ನೂ ಅಲ್ಲ ಅವ್ರು ನೋಡ್ರಿಕೋ ಇನ್ನೂ ಒಂದು 5-6 ಮಂದಿ. ಒಬ್ಬೊಬ್ಬರು 30 ರೂಪಾಯಿ ಉಳಿಸ್ರಿ. ಶಾಣೆ ಅಂದ್ರೆ ಇವ್ರೇ ರೀ ಗೈಸ್. ನಮ್ದೇ ವೇಸ್ಟ್ ಅದ ರೊಕ್ಕ. ಬಟ್ ಏನ್ರಿ ಎಕ್ಸ್ಪೀರಿಯನ್ಸ್ ಐತಲ್ಲ ಗೈಸ್. ರಥ ನೋಡ್ಬಾರದ್ರಾಗ ಇವ್ರದ್ದೆಲ್ಲ ಹೊಸ ಮಂದಿದು ಸಣ್ಣಗದ ಇನ್ನ ಏನು ಮಾಡ್ತಾರೋ ನೋಡ್ರಿ. ಫೋಟೋ ಹೊಸ್ಕೊಬಾರ ನೋಡ್ರಿ. ಈಗ ನಾವಿದ್ದೇವ್ರಿ ಗಂಗಾವತಿದಾಗ ಗೌರ್ಮೆಂಟ್ ಹಾಸ್ಪಿಟಲ್ ಎದುರ್ರಿ. ಸೊ ಯಾಕಪ್ಪ ಅಂದ್ರೆ ನಮ್ಮ ಸರಿ ಬಂದಿನೊಬ್ಬ ಜೈಬಿ ಮಮ್ಮ ಒಂದು ಹೆಸರು. ಅವ್ನಿಗೆ ಥೋಡೆ ಆರಾಮಿಲ್ಲ ಅಂತ ದವಾಖಾನೆ ಬಂದೇವ್ರಿ ಇಲ್ಲಿ. ಅಂದ್ರೆ ಊರಿಗೆ ಹೊಂಟೋ ಜಸ್ಟು. ಸೊ ಅವ್ರಿಗೆ ತೋರ್ಸ್ಕೊಳಕ್ಕೆ ಬಂದೇವ್ರಿ. ಇಂಜೆಕ್ಷನ್ ತೊಗೊಂಡ್ರ ಸರ್ ಮತ್ತೆ ಹೊಂಟಾನ ಹೋಗೋರಲ್ರಿ ಬಸ್ಸು. ನಮ್ದು ಬಸ್ 6 ಸೈಡ್ ನಿಂತದ. ಗೈಸ್ ನಾವು ನಡೆದೇವ್ರಿ ಗಂಗಾವತಿ ಬಲ್ಲಿ. ಬಟ್ ಏನಾಗ್ಯದಂದ್ರೆ ಮತ್ತು ಗಾಡಿ ಥೋಡೆ ಖರಾಬ್ ಆಗ್ಯದ್ರಿ. ಬಸ್ಸು ನಮ್ಮದು 2 ಕಪ್ಪಿ ಖರಾಬ್ ಐತ್ರಿ ಗೈಸ್. ನಮ್ದು ಬೀದರ್ಲಿಂದ ಬಸ್ ತಂದೇವು. ಹಳಿ ಬಸ್ ಕೊಟ್ರ ನಮ್ದು ಬೀದರ್ದವರು. ಸೊ ಏನು ಹೇಳಕ್ ಕೊಟ್ಟಿಲ್ಲ. ಅದ್ರ ಸಲಕ್ಕೆ ಬಸ್ ಇದು ನೋಡ್ರಿ ಮಾತ್ರ ರೋಡ್ ಮೇಲೆ ನಿಂತಿದ್ದೀವಿ.
ಒಳಗೆಲ್ಲ ಇನ್ನೂ ಹುಡುಗಿಯರ ಏನು ಮಾಡ್ಬೇಕಂತ ನಮಗೆ ಡ್ರೈವರ್ ಸಾಬ್ರು ಇಬ್ಬರ ಬಟ್ ಅವ್ರು ಇಬ್ಬರು ಏನು ಮಾಡ್ತಾರೆ ರೀ ಪಾಪ ಬಸ್ಸಿನ ಪ್ರಾಬ್ಲಮ್ ಅದ ಏನು ಮಾಡ್ಬೇಕಂತ ಕೊನೋಳಿಗೆ ಅದು ಸಲಕ್ಕೀಗ ರೋಡ್ ಮೇಲೆ ಕೂತಿದ್ದೇವ್ರಿ ಇಲ್ಲಿ ಬಸ್ ಖರಾಬ್ ಆಗ್ಯದ ಅಂತೇಳಿ ಪೂರ ಇಷ್ಟು ಬಾರಕಂಗ ಗಾಡಿ ಬಂದಾಗ್ಯವ ಏನಾಗುತ್ತೆ ನಾವು ನೋಡಕ್ ಬಂದಿಲ್ಲ ದಿಕ್ಕಿಲ್ಲ ದಿವಾಳಿ ಇದ್ದಾಗ ಚಾರ ದಿನ ರೋಡ್ ಮೇಲೆ ಕುಂತೀವಿ ಹಿಂಗೀಗ ಅಲ್ಲಿ ಮಂದಿ ಮನೆ ಹೋಗಿ ನಾವು ಮಾಡ್ಕೊಂಡು ಊಟ ಮಾಡಿ ಇಲ್ಲೇ ಕುಂತೀವ್ರಿ ಈಗ ಇನ್ನೂ ಬಂದಿಲ್ಲ ಯಾರು ಭೀ ನಮ್ಮ ಡ್ರೈವರ್ ಅಂಕಲ್ ಹೋಗ್ಯಾರ ಕರ್ಕೊಂಬರ್ತಂತ ಪೂರ ಟೈಮ್ ಅರೌಂಡ್ 4:30 ಆಗ್ಯದ್ರಿ 4:30 ಆಗಿದ್ಮೇಲೆ ಗಾಡಿ ಕರೆಕ್ಟ್ ಆಯ್ತು ಈಗ ಮತ್ತೀಗ ನಮ್ದು ಪ್ರಯಾಣ ನಮ್ಮ ಊರ್ ಕಡ್ರಿ ನೋಡ್ರಿ ಈಗ 4:30 ಆಗ್ಯದ ನಾವು ಬೀದರ್ಗೆ ಮುಟ್ಲಕ್ಕೆ ಏಟ್ ಆಯ್ತದ ಅಂತ ಹೇಳ್ಕೊಂಡಾಗಲ್ಲ ಗೈಸ್ ಮನ್ಸಿಗೆ ತೋಲ್ ಖರಾಬ್ ಅನಿಸ್ತು ರೀ ಯಾಕಂದ್ರೆ ಬಸ್ಸು ಖರಾಬ್ ಆಗಿನ ಸಲಕ್ಕೆ ನಾವು ಒಂದಿನದ್ರಿ ಬೆಟ್ಟಕ್ಕೆ ಹೋಗ್ಲಕ್ಕೆ ಆಗೋಲೈತು ಸೊ ನೋಡ್ರಿ ನೆಕ್ಸ್ಟ್ ಟೈಮ್ ಆಗ್ಯದ 1:15 ನಾವು ಬಂದೇವ್ರಿ ಬೀದರ್ ನೋವಾದು ಸೊ ಇಲ್ಲ ಮೇಡಮ್ ಅವ್ರು ಇದ್ರು ಎಲ್ಲರೂ ಹೇಳಿದಾರ್ರಿ ನಾವೇನೋ ಕಾಲೇಜ್ಗೆ ಹೋಗ್ಬೇಕು ಕಾಲೇಜ್ ಬರ್ಲಕ್ಕ 1:30 2 ಆಗಿತ್ತು ನೋಡ್ರಿ ಮತ್ತು ಎಲ್ಲ ಪೇರೆಂಟ್ಸ್ ಬಂದಿರು ಎಲ್ಲರಿಗೆ ಕರ್ಕೊಂಡು ಹೋಗ್ಲಕ್ಕ ಹಾಗಾಗಿ ನೋಡ್ಬೋದ್ರಿ ಇಲ್ಲೆಲ್ಲ ಟೈಮ್ ಆಗ್ಯದ 1:30 ಸೊ ನಾವು ಬಂದೇವಿ ಈಗ ನಮ್ಮ ಕಾಲೇಜ್ಗೆ ರೀ ಕಬ್ಬಾರು ಎಲ್ಲರೂ ನಡೆದಾರ ಸೊ ನಮ್ಗೆ 8 ದಿನ ಟ್ರಿಪ್ ಇತ್ತು 2 ದಿನ ಯಾಕಡೆ ಹೋಗ್ತು ಅಂತ ಹೇಳ್ಕೊಳಾಗಲಿತ್ತು ಸೊ ಇನ್ನೊಂದು 4 ದಿನ ಮುಂದಕ್ಕೆ ಇದ್ದು ಚಂದ ಇತ್ತು ಅಂತ ಅನ್ಸ್ಲತ್ತದ ಸೊ ನೋಡ್ರಿ ಬರ್ರಿ ಎಲ್ಲರೂ ಯಾಕಡೆ ನಡೆದಾರ ನಾವು ಭೀ ಎಲ್ಲರೂ ಒಂದಲ್ಲಿ ಹೋಗಿ ಹೋಗಿ ಸಿಗಾರ ರೀ ತೋಲ್ ಖುಷಿ ಮಾತಂದ್ರೆ ಗಾಡಿ ಖರಾಬ್ ಆದ್ರೆ ಭೀ ಹಂಗ ಮಾಡಿ ಕರ್ಕೊಂಡ್ ಬಂದ್ರಿ ನಮ್ದು ಅಂಕಲ್ ಸಾಹೇಬರು ಅಂಕಲ್ ತುಂಬ ಹೃದಯದ ಧನ್ಯವಾದಗಳು ತೋಲು ಹೆಲ್ಪ್ ಐತ್ರಿ ನಿಮ್ಮಿಂದ ಹೆಲ್ಪ್ ಇಲ್ರಿ ಗಾಡಿ ತೋಲ್ ಕಪ್ಪಿ ಕೈ ಕೊಡ್ತೀರಿ ಬಟ್ ನಮಗೆ ಡಿಪೋ ಕೊಡಿನ ಹೆಲ್ಪ್ ಐತಿಲ್ಲ ಬಟ್ ನಮ್ಮ ಡ್ರೈವರ್ ಕಡೆ ತೋಲ್ ಹೆಲ್ಪ್ ಆಯ್ತು ಸೊ ಇನ್ನೊಬ್ರು ಅಂಕಲ್ ನಿಮಗೆ ಭೀ ತೋರಿಸ್ತೇ ಬರ್ರಿ ಬಸ್ ತೋಲ್ ತಲಿ ಕೈ ಕಾಲು ಕೊಟ್ರು ಭೀ ಸಾಬ್ರು ಕೊಟ್ಟಿಲ್ಲ ಸಾರಥಿ ರೀ ಗೈಸ್ ನಮ್ದು ಬಲಗ ಗಂಟ ಅನ್ಕೋಬೇಕ್ರಿ ನಾವು ಹೋಗಿದ್ಮೇಲೆ ತೋಲ್ ಕಪ್ಪಿ ಗಾಡಿ ಬಸ್ ಕೈ ಕೊಟ್ರು ಭೀ ಸಾಬ್ರು ನಮಗೆ ಅಚ್ಚುಕಟ್ಟಾಗಿ ಕರ್ಕೊಂಡ್ ಬಂದ್ರಿ ಸರ್ ನಿಮಗೆ ಏನ್ ಅನಿಸ್ತಾರೆ 3 ತಾಸು ಅಲ್ಲಿ ಒಂದೆರಡು ತಾಸು ಇಲ್ಲಿ ವಿಳಂಬ ಆಗಿರ್ಬೋದು ಕ್ಷಮೆ ಕೊಡ್ತಾ ಅದು ನಾವು ಪ್ರಾಬ್ಲಮ್ ಅಲ್ಲ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡಿವಿ ಈಗ ಮಷಿನರಿ ಅಂದ್ಮೇಲೆ ಅದು ಎಲ್ಲೂ ಕೈ ಕೊಡಬಹುದು ಅದ್ರಾಗ ಸ್ವಲ್ಪ ಹಳೆ ಬಸ್ ಇದ್ದ ಕಡೆಯಿಂದ ಆ ಘಾಟದಲ್ಲಿ ನಮ್ಗೆ ಇನ್ನೂ ಬಹಳ ಒಳ್ಳೆ ಸಾಥ್ ಕೊಟ್ಟದಂತ ಹೇಳ್ಬೋದು ಏನೇ ಆಗಲಿ ಒಂದು 7 ಬೀಳು ಏನೇ ಆಗಲಿ ಪ್ರಯಾಣ ಸುಖಕರವಾಗಿತ್ತು ನನಗಂತೂ ಎಷ್ಟೋ ಸಿಸಿ ಹೋಗಿದ್ದೀನಿ ಎಷ್ಟೋ ಟೂರ್ ಮಾಡೀನಿ ಫ್ಯಾಮಿಲಿ ಅಟ್ಮಾಸ್ಫಿಯರ್ ಅಂತ ಹುಡುಗರು ಕೆಲಸ ಸಿಕ್ಕಿಲ್ಲ ಗೈಸ್ ನೋಡ್ಬೋದ್ರಿ ಎಷ್ಟು ಜನ ಫ್ರೀ ಇದ್ದಿರು ಅಂಕಲ್ ಅವರು ಥ್ಯಾಂಕ್ ಯು ಸೋ ಮಚ್ ಅಂತಂದ್ ಬರ್ರಿ ಹಂಗಾರು ಬಿಡ್ಲಾಕ್ ನಡ್ದಾರ್ರಿ ಒಂದಿಬ್ಬರು ನಮ್ಮ ತಂಗಿದೇರಿಗೆ ಅವ್ರು ಬಿಟ್ಟು ಬರೋಣ ನಾವು ಭೀ ಯಾಕಡ್ರೆ ಹೋಗಾರಿ ಯಾಕಡ್ರೆ ಹೋಗಾರಿ ಇಲ್ಲಾಂದ್ರೆ ಗಾರ್ಡನ್ದಾಗ ಹೋಗಬರ್ರಿ ಕಾಲೇಜ್ ಗಾರ್ಡನ್ದಾಗ ಗೈಸ್ ನಾವು ಟ್ರಿಪ್ಪಿಗೆ ಹೋಗಿ ಬಂದೇವ್ರಿ ನೈಟ್ ಎಲ್ಲ ಲೇಟ್ ಆಗಿತ್ತು ಮತ್ತು ಬೆಳಗ್ಗೆ ಎದ್ದು ಹಾಸ್ಟೆಲ್ದಾಗ ಮಕ್ಕೊಂಡೇವ್ರಿ ಹಾಸ್ಟೆಲ್ದಾಗ ಮಕ್ಕೊಂಡು ಮತ್ತು ಮನೆಗೆ ಬಂದೇವ್ರಿ ಮುಂದಿನ 11 ಬಾರಕ್ಕೆ ಹಂಗೆ ಗೈಸ್ ಟ್ರಿಪ್ಪಿನ ಬಗ್ಗೆದಾಗ ಹೇಳ್ಬೇಕು ರೀ ಅಂದ್ರೆ ನಮ್ಮದು 8-9 ದಿನ ಟ್ರಿಪ್ ಇತ್ತು ರೀ ಮತ್ತು ಅದ್ರೊಳಗೆ ಟ್ರಿಪ್ಪಿನ ಬಗ್ಗೆದಾಗ ಹೇಳ್ಬೇಕಂದ್ರೆ ಪೂರಾ ಪೈಸಾ ವಸೂಲು 5,500 ರೂಪಾಯಿ ಪೈಸಾ ವಸೂಲು ಅಂತೇಳಿ 1 ರೂಪಾಯಿ ಭೀ ವೇಸ್ಟ್ ಆಗಿಲ್ಲ ಭೀ ಮತ್ತೇನಪ್ಪ ಹೇಳ್ಬೇಕು ಅಂದರು ಹೆಂಗೋ ಅನ್ಸ್ಲತ್ರಿ ಗೈಸ್ ಯಾಕಂದ್ರೆ 9 ದಿನ ನಾವೆಲ್ಲ ಒಂದೇ ಬಸ್ಸಿನಾಗ ಒಂದೇ ತಲೆ ಓಡಾಡಿದೆವು ಮತ್ತು ಆಮೇಲೆ ಹಿಂಗೆ ಹೋಗ್ಬೇಕಲ್ಲ ಅಂತಂದ್ರೆ ದೊಡ್ಡ ಮನ್ಸಿಗೆ ನೋವು ಆಗ್ಲತ್ತದ ಅಂತೇಳ್ರಿ ಮತ್ತು ನಮ್ಮ ಬಸ್ಸಿನ ಬಗ್ಗೆದಾಗ ಹೇಳ್ಬೇಕಂದ್ರೆ ರೀ ಬಸ್ಸು 2-3 ತಲ್ಲಿ ತೋಲ್ ಅಂದ್ರೆ ಭೀ ತೋಲ್ ಡೇಂಜರ್ ಕೈ ಕೊಟ್ಟದ್ರಿ ಕೈ ಕೊಟ್ಟರು ಭೀ ಬಟ್ ನಮ್ಮ ಡ್ರೈವರ್ ಅಂದ್ರೆ ನಮ್ಮದು ಶಿವಯೋಗಿ ಅಣ್ಣ ಹಂಗೆ ಸಂತೋಷ್ ಅಣ್ಣ ತೋಲ್ ಅಂದ್ರೆ ಭೀ ಟೂ ಮಚ್ ಹೆಲ್ಪ್ ಮಾಡ್ಯಾರ ರೀ ಪೂರ ಪಾಪ ಅವ್ರು ಪೂರ ಮನ್ಸ್ ಮೇಲೆ ತೊಗೊಂಡಾರ ಮತ್ತು ಅವ್ರು ಭೀ ಎಲ್ಲ ತಿರ್ರಿ ಗೈಸ್ ಹೆಂಗಪ್ಪ ಅಂದ್ರೆ ನಾವು ಎಷ್ಟೋಗಪ್ಪಿ ಟ್ರಿಪ್ಪಿಗೆ ಹೋಗಿದ್ದೇವೆ ಎಲ್ಲ ಕಾಲೇಜ್ ಕಡೆಯಿಂದ ಅಲ್ಲಿ ಸ್ಕೂಲ್ ಕಡೆಯಿಂದ ಅಲ್ಲಿ ಬಟ್ ನಿಮ್ಗಪ್ಲೆ ಯಾರು ಭೀ ಪರ್ಗಳು ಸಿಕ್ಕಿಲ್ಲ ಒಟ್ಟು ಫ್ರೀ ಇದ್ರಿ ಅಂತ ಹೇಳಿ ಸೊ ಗೈಸ್ ನಾವು ತೋಲ್ ಜಲ್ದಿ ಫ್ರೀ ಆಗೋರಿ ಮತ್ತು ಅದ್ರೊಳಗೆ ಮತ್ತು ಏನು ಹೇಳ್ಬೇಕ್ರಿ ಅಂದ್ರೆ ಬಸ್ಸು ಇದಾಗಿನ ಸಲಕ ನಮಗೆ ಒಂದು ಧರ್ಮಸ್ಥಳ ಒಂದು ಮತ್ತು ಅಂಜನಾದ್ರಿ ಬೆಟ್ಟ ಒಂದು 2 ನೋಡ್ಲಿಕ್ಕೆ ಆಗೋಲೈತಿ ರೀ ಸೊ ಮತ್ತು ಯಾವಾಗಾರ ನಮ್ಮ ಫ್ರೆಂಡ್ಸ್ ಕಲ್ತೀವಿ ಅಂದ್ರೆ ಮತ್ತೆ ಹೋಗ್ಲಿಕ್ಕೆ ಟ್ರೈ ಮಾಡ್ತೀವಿ ದೇವ್ರ ಆಶೀರ್ವಾದ ಇದ್ರೆ ಅವ್ರು ತಾನೇ ಕರ್ಸ್ಕೋತಾರೆ ಮತ್ತೇನು ಹೇಳ್ಬೇಕಪ್ಪ ಅಂದ್ರೆ ಗೈಸ್ ಏನು ಹೇಳಕ್ಕೆ ಉಳ್ದಿಲ್ಲ ರೀ ಯಾಕಂದ್ರೆ ಏನು ಹೇಳಬೇಕು ಅಂತೇಳಿ ಮಾತು ಹೊಂಟಿಲ್ಲ ಐ ಹೋಪ್ ಇವು 5 ಪಾರ್ಟ್ಗಳವ ರೀ ಕಾಲೇಜ್ ಟ್ರಿಪ್ಪಿಂದು ಸೊ ನೋಡಿರಿ ನಿಮಗೆ ಯಾವುದ್ರಾಗ ಏನು ಇಷ್ಟ ಆಯ್ತು ಅಂತೇಳಿ ಕಮೆಂಟ್ ಬಾಕ್ಸಾಗ ಕಮೆಂಟ್ ಮಾಡಿ ಹೇಳ್ರಿ ಮತ್ತು ನೀವು ಭೀ ಎಲ್ಲಿಗಾರ ಓಡಾಡೋದಿತ್ತು ಅಂದ್ರೆ ಪೈಸಾ ರೊಕ್ಕದ ಲೆಕ್ಕನೇ ಹಾಕ್ಬಿಡ್ರಿ ಹೋಗ್ರಿ ಗೈಸ್ ಯಾಕಂದ್ರೆ ವಯಸ್ಸಿದ್ದಾಗ ಟ್ರಿಪ್ ಮಾಡೋದೈತದ ರೊಕ್ಕ ಇದ್ದಾಗ ಟ್ರಿಪ್ ಮಾಡೋದಾಗಲ್ಲ ಐ ಹೋಪ್ ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೆ ಇಷ್ಟ ಆದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಸೊ ಸಿಗರ್ರಿ ನೆಕ್ಸ್ಟ್ ವ್ಲಾಗ್ದಾಗ ಅಲ್ಲಿವರೆಗೂ ಟಾಟಾ ಬಾಯ್ ಟೇಕ್ ಕೇರ್